ಬಳೆ ತಗೊಂಡ್ವಿ ಅವ್ರ ಅಮ್ಮಂಗೆ. ಇಲ್ಲ ಅಂದ್ರೆ ಬಿಡು. ಇಷ್ಟನ್ನು ಮನೆಗೆ ತಗೊಂಡೋದ್ವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಈ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಡೇ 4. ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೆ ಅಂತ ಕಾದು ಕುತ್ಕೊಂಡು ನೋಡಿ. ಗೈಸ್ ಎಷ್ಟು ಸೆಕೆ. ಅವನ ಅಜ್ಜಿ ನಾಡ ಇಳಿತಾ ಉಂಟು. ಇಲ್ಲಿ ಎಲ್ಲ ಇಳಿದು ಸಾಕಾಯ್ತು. ಇವತ್ತು ನನ್ನ ಬ್ಲಾಗಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಬರ್ತಾ ಇದೆ. ಲುಕ್ ಅಟಿಯರ್ ಯಾರಿದ್ದಾರೆ ಅಂತ ಬಂದು ಗೈಸ್ ನೋಡಿ. ಗೈಸ್ ನಿನ್ನ ಇಂಟ್ರೋ ಬೇರೆ ಕೊಟ್ಟಿದ್ದೆ, ಬಿಲ್ಡಪ್ ಅಂತ. ತುಂಬ ಸಲ ಲಾಗಲ್ಲಿ ನೋಡಿರ್ತೀರ ಅಂತ ಬೇರೆ ಹೇಳಿದ್ದೆ ಸ್ಟಾರ್ಟಿಂಗ್ ಲಾಗಲ್ಲಿ ಫುಲ್. ಇವಾಗ ಅಲ್ಲಿ ಹಾಯ್ ಗಾಯ್ಸ್ ಹೇಗಿರೋ ಹಾಳುಗಳು ಅಂತ ಕೇಳು ನೀನು. ದಟ್ ಇಸ್ ವಾಟ್ ದ ವೆಲ್ಕಮ್ ಸ್ಪೀಚ್. ನಮಸ್ತೆ, ವೆಲ್ಕಮ್ ಟು ಅನಿಶಾ ಯೂಟ್ಯೂಬ್ ಚಾನಲ್. ಏನಕ್ಕೆ ಬಂದಿದ್ದೀವಿ ಅಂತ ಅಂದರೆ ಇವಳೇ ಫೋನ್ ಮಾಡಿ ಕರೆದ್ಲು, ನಿಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಬಾ ಅಂತ. ಯಾಕೆ ಅಂತ ಕೇಳಿದ್ರೆ ಮದುವೆ ಪ್ರಿಪ್ರೇಷನ್ ಯಾರ್ದು ಅಂತ ಅಂದರೆ ಅದು ಕ್ವಶನ್ ಲಾಸ್ಟ್ವರೆಗೂ ನೋಡಿ. ಏನಕ್ಕೆ ಪ್ರಿಪೇರ್ ಆಗ್ತಾವಳೆ ಹೇಳಿ ಗೈಸ್? ಜ್ಯುವೆಲ್ಸ್ ಅಂತೆ ಎಲ್ಲನೂ ತಗೊಂಡು ಇಟ್ಕೊತಾವಳೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತೇನೆ ನೋಡ. ಈ ವಿಡಿಯೋ ಕಂಪ್ಲೀಟು ಹುಡುಗಿರ್ ಶಾಪಿಂಗ್ ಆಗಿರುತ್ತೆ. ಹುಡುಗರು ನೋಡ್ಬೋದು, ಪರವಾಗಿಲ್ಲ, ಅವ್ರವ್ರ ಹುಡುಗಿರ್ ಕೊಡ್ಸೋಕ್ಕೆ ಅಲ್ವಾ. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಈಗ ಪ್ರೆಸೆಂಟ್ ಮಲ್ಲೇಶ್ವರಂ ಒಳಗದವಿ. ಏನಕ್ಕೆ ನಾವು ವಿ ಆರ್ ಇನ್ ಮೆಜೆಸ್ಟಿಕ್ ಅಲ್ಲ, ಮಲ್ಲೇಶ್ವರಂ ಅಲ್ಲಿದ್ದೇವೆ. ಏನಕ್ಕೆ ಬಂದಿದ್ದೇವೆ ಅಂತ ಹೇಳಿದರೆ ಜ್ಯುವೆಲರೀಸ್ ಶಾಪ್ ಮಾಡ್ಲಿಕ್ಕೆ ಬೇಕಿತ್ತು. ಸೊ ನಿಮಗೆ ಎಕ್ಸಾಕ್ಟ್ ಶಾಪ್ ಎಲ್ಲೆಲ್ಲಿ ಜ್ಯುವೆಲರೀಸ್ ಕಲೆಕ್ಷನ್ಸ್ ಚೆನ್ನಾಗೈತೆ ಮತ್ತು ಎಲ್ಲೆಲ್ಲಿ ಜ್ಯುವೆಲರೀಸ್ ನಾವೆಲ್ಲ ಅಲ್ಲಿ ಎಕ್ಸಾಕ್ಟ್ ಶಾಪನ್ನು ಮೈಂಡಲ್ಲಿ ಇಟ್ಕೊಂಡು ಬಂದಿದ್ದೇವೆ. ಜಸ್ಟ್ ಆ ಶಾಪಲ್ಲಿ ಮಾತ್ರ ಹೋಗೋದು, ನೋ ಟೈಮ್ ಪಾಸ್. ಸೊ ನಿಮಗೇನಾದರೂ ಯಾಕೆ ಜ್ಯುವೆಲರೀಸ್ ತಗೊಳಕತ್ತೇನೆ ಅಂತ ಲಾಸ್ಟಿಗೆ ಗೊತ್ತಾಗ್ತೈತಿ. ಈ ಜ್ಯುವೆಲರೀಸ್ ಕಲೆಕ್ಷನ್ ಬೇಕಿದ್ದರೆ ಆ ಶಾಪ್ಗೆ ನೀವು ಬಂದು ತಗೊಳ್ಳಿ ಅಷ್ಟೇ. ತಗೋಬೇಕಂತ ಗೈಸ್ ಇವಾಗ ಅದಕ್ಕೆ ಇಲ್ಲಿಗೆ ಬರ್ತಾಳೆ. ನೋಡ್ತಾಳೆ ಅದು ಯಾವ್ದು ಸೂಟ್ ಆಗುತ್ತೆ. ಇವ್ರ ಅಮ್ಮಂಗೆ ಇವರಮ್ಮ ಚಿಕ್ಕದಂತೆ ಆಗ್ತದೆ, ಅದಕ್ಕೆ ಆಗ್ತಿತ್ತಲ್ಲ ಈ ಜ್ಯುವೆಲ್ಲು ಅಲ್ಲ. ಇದನ್ನ ಹಿಂಗೆ ಹಿಡ್ಕೊಂತ ತೆಕ್ಕತ್ತಾಳೆ ಫೋಟೋನ. ಅಲ್ಲ ಇವಾಗಲೇ ಇಷ್ಟು ಕಾಸ್ಟ್ಲಿ ಆಗಿದೆ ಇದೆಲ್ಲ. ಇನ್ನ ಮುಗೀತು. ನಾವೆಲ್ಲ ತಗೋಲ್ಲ. ಗೋಲ್ಡ್ ಬೇಡ, ರೋಡ್ಗಳು ತಗೊಳಕಾಯ್ತಲ್ಲ. ರೋಡ್ ಗೋಲ್ಡೇನೆ 600 ಚಿಲ್ಡ್ರ ಒಂದು ಸಿಂಪಲ್ ಸರಾಗೆ. ಇನ್ನ ರಿಯಲ್ ಗೋಲ್ಡ್ ತಗೊಳಕಾಗುತ್ತಾ ಗೈಸ್? ಪಾಪ ಗೈಸ್ ಮನೆಯಿಂದ ಸ್ಯಾರಿ ತಗೊಂಬಂದಿದ್ಲು, ಹೋಗ್ತಾನೆ ಇಲ್ಲ. ಅದು ಎಲ್ಲೋದ್ರು ನೋಡು. 20,000 ಕೊಟ್ಟು ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ, ಅರೌಂಡ್ ಅಷ್ಟರೊಳಗೆ ಒಳಗೇನೆ ಅದು ತಗೊಂಡಿದ್ದು. ಇವಾಗ ಅದು ಮಾರಕ್ಕಂತ ಇವಾಗೆಲ್ಲ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ವಲ್ಲ, ಟ್ರೆಂಡಿಂಗ್ ಸೀರೆ ತಗೊಬಂದರೆ 7,000 88,000ಕ್ಕೆಲ್ಲ ಹೋಗುತ್ತೆ, ಹಾಗೆ ಹೀಗೆ ಅಂತ ಎಲ್ಲರೂ ಡೈಲಾಗ್ ಹೊಡೆದಿದ್ರಲ್ಲ. ನಮ್ದು ಇಲ್ಲಿ 1 ರೂಪಾಯಿಗೂ ಹೋಗ್ತಿಲ್ಲ. kg 200 ರೂಪಾಯಿ ಅಂತೆ. ಅದು ಡೂಪ್ಲಿಕೇಟ್ ಅಂತ ಹೇಳ್ತಾ ಇದ್ದಾರೆ ಅದನ್ನ. ಪಾಪ ಏನು ಹೇಳೋದ, ನೀನೇ ಹೊಲ್ಸ್ಕೊಂಡು ಹಾಕತ್ತಾಗಿ ಅಷ್ಟೇ. ನಾನು ಯಾವುದಾದ್ರೂ ಫಂಕ್ಷನಿಗೆ ಹಾಕಂತೀನಿ. ಯಾವ ಫಂಕ್ಷನ್ಗೆ? ಇವಾಗ ನಾಳೆ ಬರ್ತದಲ್ಲ. ಅಲ್ಲ ನಾಳೆದಕ್ಕೇನಲ್ಲ. ಇವಾಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲ, ಮೆಟ್ರೋ ಒಳಗೆ ಹೋಗ್ತಿಲ್ಲ, ಮೆಟ್ರೋ ಅಂಡರ್ ಪಾಸಲ್ಲಿ ಹೋಗ್ತಾ ಇದ್ದೀವಿ ಮೆಟ್ರೋ ಸಿಗೋಕ್ಕೆ. ಅಂದ್ರಲ್ಲೂ ಇವಳದ್ರಲ್ಲೂ ಸಿಮಿಲಾರಿಟೀಸ್ ಹೇಳಿ ಏನು ಅಂತ. ಅವಳು ಡಾರ್ಕ್ ಬ್ಲೂ ಕಲರ್, ನಾನು ಲೈಟ್ ಬ್ಲೂ ಕಲರ್. ನಂದು ಟೋಟ್ ಬ್ಯಾಗ್, ಅವಳದು ಟೋಟ್ ಬ್ಯಾಗ್. ಇವಳಿಗೂ ಗಿಫ್ಟ್ ಬಂದಿದ್ದು, ನನಗೂ ಗಿಫ್ಟ್ ಬಂದಿದ್ದು. ಹೌದಾ? ನಿಂದು ಗಿಫ್ಟ್ ನೀನೇ ಕೊಟ್ಟಿದ್ದಲ್ವ ರೀತಿ? ಮರ್ತೋಗ್ಬಿಟ್ಟಿದೆ. ಎಷ್ಟು ಜನ ಇದ್ದಾರೆ ನೋಡಿ, ಈ ಕಡೆನೂ ಈ ಕಡೆನೂ.
ಗೈಸ್ ಇವಾಗ ತಾನೇ ಇವಳ್ದು ಕಾಯಿನ್ ಯಾಕೋ ವರ್ಕೇ ಆಗಲಿಲ್ಲ. ಆಮೇಲೆ ಮತ್ತೆ ರೀಚಾರ್ಜ್ ಮಾಡಿ ಬಂದಿಲ್ಲ ಅಂದರೆ ಅಲ್ಲೇ ನಿಂತ್ಕೊಂಡು ಅಂಶ ಅಂತವಳೆ. ನಾನು ಬೇರೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಆಮೇಲೆ ನೋಡಿ ಇವಳು ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಬಂದು ಇನ್ನೂ ತಿರುಗಿ ನೋಡ್ತಾ ಇದ್ದೀನಿ, ಕಾಯಿನ್ ವರ್ಕ್ ಆಗಿಲ್ಲ ಇವಳು. ಇವಾಗ ಚಿಕ್ಕಪೇಟೆಗೆ ಬಂದಿದ್ದೀವಿ. ಮೆಟ್ರೋಯಿಂದ ಸೀದಾ ಹಿಂಗೋಗ್ರಿ. ಇವಳು ಹೇಳ್ತಾಳಲ್ಲ ಹಂಗೋಗಿ. ನಾವು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾಯಿಲ್ಲ. ಆಮೇಲೆ ಅವರೇ ನಾವು ಪ್ರಮೋಷನ್ ಮಾಡ್ರೆ ಅವರೇ ನಮ್ಗೇನು ಕೊಡ್ತಾಯಿಲ್ಲ. ಬಿಸಿಂದ ಏನೇನು ತಗೋಬೇಕು ಅಂದ್ಬಿಟ್ಟು ಎಲ್ಲ ಲಿಸ್ಟ್ ಹಾಕ್ತೀನಿ, ಅದ್ರ ಪ್ರಕಾರನೇ ತಗೋತಾಳ. ನೋಡೋಣ ಬನ್ನಿ. ಶಾಪೆ ಕಂಟಿಲ್ ಎಲ್ಲಿ ಇಲ್ಲೇ ಇದ್ದಿದ್ದು ಶಾಪೇ ಕಂಟಿಲ್ಲ ಅಂತ ಎಲ್ಲಿದ್ದು ಇಲ್ಲ ಅಂದರೆ ಶಾಪ್ ಅಂದರೆ ಶಾಪಲ್ಲಿ ರೋಡ್ ಸೈಡ್ ಇಟ್ಟಿದ್ದು. ಇನ್ನೂ ಓಪನ್ ಆಗಿಲ್ವಾ? ನಮಗೆ ಬಳೆ ತೊಗೊಂಡ್ವಿ. ಅದ್ರ ಕಾಸ್ಟ್ ಬಂದ್ಬಿಟ್ಟು 300 ರುಪೀಸ್. ನೀನು ಮೆನ್ಷನ್ ಮಾಡಿದಲ್ಲ ಬಜೆಟ್, ಅಷ್ಟು ಬಜೆಟ್ ಒಳಗೆ ತಗೋತೀನಿ ಅಂತ ಅನಿಸ್ತೈತಾ? 100 ಇದು ನಾ ಮೆನ್ಷನ್ ಮಾಡಿದ್ದು ಪಕ್ಕ ಆಗುತ್ತಾ? 100%. ನೋಡೋಣ. ಶಾಪಿಂಗ್ ಆಗಲಿಲ್ಲ. Why? I don't understand. ಶಾಪಿಂಗ್ ಆಗಲಿಲ್ಲ ಗೈಸ್, ಹೆವಿ ಬಿಸಿಲು ಇರೋ ಕಾರಣದಿಂದ 10 ರೂಪಾಯಿ ಮಜ್ಜಿಗೆಗೆ ಇವಳು ಚೆಲ್ಲೆ ಬಿಟ್ಲು. ಚಂದ ಇಲ್ಲ. ಚಂದ ಇಲ್ಲ. ಮಜ್ಜಿಗೆ ಕುಡಿತಾ ಇದೀವಿ. ತಗೊಂಡಿದ್ದು ಸುಮ್ಮನೆ ಕುಡಿ ಬಿಸಿಲಿಗೆ. ಯಾಕೆ ಚಂದ ಇಲ್ಲ? ಅನ್ಸೋಗೈತಾ? ಅನ್ಸೋಗಲ್ಲ ಇದು. ಹಿಂಗೆ ಬ್ರೋ ಬರೋದು ಮಸಾಲೆ ಮಜ್ಜಿಗೆ. ನಾನು ಕುಡಿತೀನಿ, ಆದ್ರೆ ಇದು ಒಂಥರ ಅಂತ ಫೀಲ್ ಆಗ್ತೈತೆ ನನಗೆ. ಏನು ತಗೊಳ್ಳಿಲ್ಲ, ಒಂದೇ ಅವ್ರ ಅಮ್ಮಂಗೆ ತಗೊಂಡಿದ್ದು ನಾವು. ಶಾಪೇ ಇಲ್ಲ. ಹೇಳ್ಬೇಡ, ಮತ್ತೆ ಬಿಡಕ್ ಕೊಟ್ಟದೆಲ್ಲ ವೇಸ್ಟ್ ಆಗ್ತತಿ. ಹೇಳ ಬಂದಾಗ ಹೇಳಿದೀವಿ, ಮತ್ತೇನೋ ತಗೊಂಡೆ ತೋರ್ಸೇ ಇಲ್ಲ ಅನ್ಸುತ್ತೆ. ಅಲ್ಲ ತೋರಿಸ್ತೇವೆ, ಇನ್ನು ಶಾಪ್ ಸಿಕ್ಕಿದ್ರೆ ತಗೊಳ್ತೇವೆ. ಗೈಸ್ ಇವತ್ತು ಶಾಪ್ಸ್ ಜಾಸ್ತಿ ಇಲ್ಲ, ಬಿಕಾಸ್ ಟ್ಯೂಸ್ಡೇ ಅಲ್ವಾ. ಸಂಡೇ ದಿನ ಆದರೆ ಇಟ್ಟಿರ್ತಾರೆ. ಇವತ್ತೇನು ಕಮ್ಮಿ ಇಟ್ಟಿದ್ದಾರಂತೆ. ಇವಳೆ ಹೇಳ್ತಾವಳೆ ಜಾಸ್ತಿ ಶಾಪ್ಗಳು ಇಲ್ಲ ಕಣೆ ಅಂತ ಅಂದ್ಲು. ಅದಕ್ಕೆ ಅವ್ರ ಅಮ್ಮಂಗೆ ಮಾತ್ರ ಬಳೆ ತಗೊಂಡು ಇವಾಗ ಮುಂದೆ ಎಲ್ಲಾದರೂ ಶಾಪ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ. ಗೈಸ್ ನಾನು ಮದುವೆ ಬೇಕಾದ್ರೆ ವಿಂಟರಲ್ಲಿ ಮಾಡ್ಕೊಬಿಡ್ತೀನಿ. ವಿಂಟರ್ ಸಮ್ಮರ್ ಮಧ್ಯದಲ್ಲಿ ಶಾಪಿಂಗ್ ಮಾಡಬೇಕು ಅಂದರೆ ಎಷ್ಟು ನೀ ಶಾಪಿಂಗ್ ಮಾಡೋದು ಹೇಳಕತ್ತೀಯ. ನಾನು ಅನ್ಕೊಂಡೆ ನೀನು ರೇಟ್ ಕೇಳಿ ಹೇಳಕತ್ತಿ ಅನ್ಕೊಂಡೆ. ಏನು ಸಮ್ಮರಲ್ಲಿ ರೇಟ್ ಜಾಸ್ತಿ, ವಿಂಟರಲ್ಲಿ ರೇಟ್ ಕಮ್ಮಿ ಇರುತ್ತಾ? ಇಲ್ವಲ್ಲ, ಆ ಥರ ಏನಿಲ್ಲ. ನನಗೆ ಹೆಂಗೆ ಆಗತ್ತೆ ಗೊತ್ತಾ, ನೀ ಸಮ್ಮರ್ ಅಂತ ಫೀಲ್ ಆಗಕತ್ತಿಲ್ಲ. ಇಂಟರಲ್ಲಿ ಮದುವೆ ಆಗ್ತೀನಿ, ಇಂಟರಲ್ಲಿ ಮದುವೆ ಆಗ್ತೀನಿ ಅಂತ. ಇಂಟರ್ ಕ್ಯಾಸ್ಟ್ ವಿಂಟರ್ ನಜ್ಜಿ ನೋಡ. ಈ ಬಿಸಿಲಾಗ ಏನಾದ್ರು ಶಾಪಿಂಗ್ ಮಾಡಿಬಿಟ್ರೆ ಮುಗೀತು. ಕರಿ ಸೀಸನ್ ಬರೋದು ಸಮ್ಮರ್ ಒಳಗೆ. ಅದು ಮೇ ಅಲ್ಲೇ, ಮೇ ಜೂನ್ ಜುಲೈ ಏಪ್ರಿಲ್ ಮೇ ಹಂಗೆ. ಹೋಗಿದ್ದ ಜಾಗಕ್ಕೆ 1000 ಸಲ ಹೋಗ್ತಾವಳೆ. ಖತಮ್. ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಯಾವುದು ಅಂಗಡಿಗಳೇ ಇಲ್ಲ ಇಲ್ಲಿ. ಸೊ ದಟ್ ಇವಾಗ ಇವಳು ಹಣ್ಣು ತಗೊಳ್ಬೇಕಂತೆ, ಅದನ್ನು ತಗೊಂಡು ಮನೆಗೆ ಜೂಟ್. ಆ್ಯಕ್ಚುಲಿ ಇವತ್ತು ಕಮ್ಮಿ ಇದ್ದಾವೆ ಗೈಸ್. ಫುಲ್ ವೇಸ್ಟ್ ಆಯಿತು, ರಜೆ ಎಲ್ಲ ಫುಲ್ ವೇಸ್ಟ್. ಇವತ್ತು ಕಮ್ಮಿ ಇದ್ದಾವೆ ಅಂಗಡಿಗಳು, ಬಿಕಾಸ್ ಅಂಬೇಡ್ಕರ್ ಜಯಂತಿ ರಜನ ಗೌರ್ಮೆಂಟು. ಪ್ಲಸ್ ಸಂಡೇ ಹೊತ್ತಾದರೆ ತುಂಬ ಅಂಗಡಿಗಳು ಇರ್ತಾರೆ, ಯಾಕಂದರೆ ಸಂಡೇ ತುಂಬ ಜನ ಬರ್ತಾರಲ್ಲ ಅಂತ ಹೇಳ್ತಾಳೆ. ಇಲ್ಲೆಲ್ಲ ಹಣ್ಣು ಕಮ್ಮಿ ಸಿಗುತ್ತಂತೆ. ಇವಾಗ ನೋಡೋಣ ಬನ್ನಿ ಅದು ಎಷ್ಟಕ್ಕೆ ಸಿಗುತ್ತೆ ಅಂತ. ಎಷ್ಟಕ್ಕೆ ಸಿಗ್ತವೆ? 1 ರೂಪಾಯಿಗೆ ಒಂದೇನೆ ಕೊಡ್ತಾರೆ. 100 ರೂಪಾಯಿನೇ ಕಮ್ಮಿ ಅನ್ಕೋಬೇಕಷ್ಟೇ. ಈಗ ಮ್ಯಾಂಗೋ ಸೀಸನ್ ಬೇರೆ. ಅಕ್ಕ ಮಾವಿನ ಹಣ್ಣು ಲವರ್ ಬೇರೆ. ಆಸೆ ಆಗ್ತೈತೆ. ಎಷ್ಟು ಕೆಜಿ? 180. ಆಸೆ ಬೇರೆ ಆಗ್ತೈತೆ ಅಂತ ತಗೋ. ಅವ್ರ ಊರಲ್ಲೇ ಕೊಡ್ತಾರೆ ಗೈಸ್. ಆ್ಯಕ್ಚುಲಿ ಇವಳಿಗೆ ಅವ್ರ ಊರಲ್ಲೇ ಕಟ್ ಕಳಿಸ್ತಾರೆ. ಇವಾಗ ಮತ್ತೆ ತಗೊಳ್ಳೋದಂತೆ. 170 185 ಕೆಜಿ. 180. ಅವನು 180 ಇದೆ. ಪಕ್ಕದ ಅಂಗಡಿಗೆ ಒಂದೊಂದು 170 ಇದೆ. ಕಾಸ್ಟ್ಲಿ ಗೈಸ್. ಹಣ್ಣು ಕೂಡ ಕಾಸ್ಟ್ಲಿ. ಜೀವನ ನಡೆಸೋದೇ ಕಾಸ್ಟ್ಲಿ ಆಗೈತೆ ಬಾ ಬೆಂಗಳೂರಲ್ಲಿ. ಈಗ ಹಣ್ಣೇನು ಕಾಸ್ಟ್ಲಿ ಅಂತಿದ್ಯಾ ನೀನು? ಪಿ ಜಿಲಿದ್ಯಾ? ನಾವು ಬೆಂಗಳೂರಲ್ಲಿ ಇಷ್ಟು ವರ್ಷ ಜೀವನ ಮಾಡೋರಿಗೆ ನಮ್ಗೆ ಹೆಂಗೆ ಹೇಳ್ತೀಯಾ? ಪಿ ಜಿಲಿರೋದಂದ್ರೆ ಎಷ್ಟು ಕಷ್ಟ. ಪಿ ಜಿ ರೆಂಟ್ ಕಟ್ಟಬೇಕು, ಮತ್ತೆ ಹೊರಗೆ ತಿಂಗಳದಾಗ ಏನಿಲ್ಲ ಅಂದ್ರೆ 1-2 ಸಲ ಹೊರಗೆ ಊಟ ಮಾಡ್ತೇವೆ. ಮತ್ತೇನು ಅದು ಇದು ಸಾಮಾನು ಹಾಳು. ಇಲ್ಲಿ ನೋಡು, ಶಾಂಪು ಖಾಲಿ ಆದ್ರೆ ನಾವೇ ತಗೋಬೇಕಿಲ್ಲಿ, ಸೋಪ್ ಖಾಲಿ ಆದ್ರೆ ನಾವೇ ತಗೋಬೇಕಿಲ್ಲಿ. ನಂದು ಹಂಗೆ ಇತ್ತು. ಇವಳು ಇಂಜಿನಿಯರ್ ಲೈಫಲ್ಲಿ ನಂದು ಹಾಸ್ಟೆಲ್ ಇತ್ತಲ್ಲ, ನಂದು ಹಂಗೆ ಇತ್ತು. ಹಣೆ ಬರ ನಾನೇ ತಗೋಬೇಕು ಎಲ್ಲ ನನ್ನ ದುಡ್ಡಲ್ಲೇ ಅಂತ. ಇವಾಗಾರ ಮನೇಲಿ ಪೇರೆಂಟ್ಸ್ ಹತ್ತಾರೆ. ಇವಳು ಹಂಗಲ್ಲ, ಇಂಜಿನಿಯರ್ ಲೈಫಲ್ಲಿ ಮನೇಲಿ ಇದ್ಲು, ಮನೇಲೆಲ್ಲ ತರೋರು. ಇವಾಗ ಪಿ ಜಿಲಿ ಅವಳಲ್ಲ, ಸೊ ಅದಕ್ಕೆ ಇವಳು ತಗೋಬೇಕಿಲ್ಲಿ ಎಲ್ಲ. ನಾವಿಷ್ಟು
ಇಷ್ಟು ವರ್ಷ ಜೀವನ ನಡೆಸ್ತಿರೋ ನಮ್ಗೆ ಇನ್ನೆಷ್ಟು ಆಗಿರ್ಬೋದು ಗೈಸ್. ಇವಾಗ ಸುಸ್ತಾಗಿ ನಿಂಬು ಸೋಡಾ ಕುಡಿಲಿಕ್ಕೆ ಬಂದಿದ್ದೇವೆ. ಬರೀ ಕುಡಿಯೋದೇ ಆಯ್ತು, ತಗೊಂಡಿರೋದಂತೂ ನೋಡೇ ಇಲ್ಲ, ಬರೀ ಒಂದೇ ಐಟಮ್ ತೋರಿಸಿದ್ದೀನಿ. ಬಂದಿರೋದೇನಕ್ಕೆ ಬರೀ ತಿನ್ನದೇ ಇದನ್ನ ಕಮ್ಮಿ ಬ್ರೋ ನಾವು ತಿಂತಾ ಇರೋದು. ಕಾಲೇಜ್ ಲೈಫಲ್ಲಿ ಎಷ್ಟು ತಿಂತಾ ಇದ್ವಿ ಅಪ್ಪ. ನಂದಂತೂ ಗೈ ಸುತ್ತು ಪ್ಲಸ್ ಹಾಸ್ಟೆಲಲ್ಲಿ ಬೇರೆ ಊಟ ಸರಿ ಇರ್ತಿರಲ್ವಾ. ಬಾ ಜ್ಯೂಸ್ ಕ್ಯಾನ್ಸಲ್. ಕಲ್ಲಂಗಡಿ ಏನು ಎಲ್ಲ ಇದೆ ಅದು ಕುಡಿಯೋಣಂತ ಹಿಂಗೆ. ಇದು ಮಿಕ್ಸ್ಡ್ ಫ್ರೂಟ್ ಗೈಸ್, ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ ಗೈಸ್. ಈ ಮಿಕ್ಸ್ಡ್ ಫ್ರೂಟ್ಗೆ 40 rupees ಅಂತೆ. ಅಕಸ್ಮಾತ್ ನೀವು ಏನಾದರೂ ಸ್ಟಾರ್ಟಪ್ ಮಾಡಬೇಕು ಕಾಲೇಜ್ ಸ್ಟೂಡೆಂಟ್ಸು ಅಂದರೆ ತೊಗೊಂಡು ಇನ್ವೆಸ್ಟ್ ಮಾಡಿ ಸುಮ್ಮನೆ ರೋಡ್ ಸೈಡಲ್ಲಿ ಹಾಕೊಂಬಿಡಿ ಗೈಸ್. ಇದನ್ನು ಒಳ್ಳೆ ದುಡ್ಡು ಮಾಡ್ಬೋದು. ಪ್ಲಸ್ ಈ ಬಿಸಿಲು ಸೀಸನಲ್ಲಿ ಎಲ್ಲರೂ ಬಂದೇ ಬರ್ತಾರೆ ತಗೊಳ್ಳೋಕ್ಕೆ ಅಲ್ವಾ. ಈ ಬಿಸಿಲು ಸೀಸನಲ್ಲಿ ಎಲ್ಲರೂ ಬಂದೇ ಬರ್ತಾರೆ ತಗೊಳ್ಳೋಕ್ಕೆ. ಇದೊಂದು ಒಳ್ಳೆ ಸ್ಟಾರ್ಟಪ್ ಮಾಡ್ಕೊಂಬಿಡ್ಬೋದು. ನಾನು ನೋಡಿ ಒಂದು ಬಾಕ್ಸ್ ತ್ಯಾಲೆ 2. ಇವಾಗ ಇವಳದೇನೋ ಚಪ್ಪಲ್ ತಗೋಬೇಕಂತೆ. ಚಪ್ಪಲ್ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲೇ ಚೆನ್ನಾಗಿರುತ್ತಂತೆ. ಅಲ್ಲಿ ಜಾತ್ರೆ ಕಲರ್ ಮಣಿಗಳು ಇರ್ತಾವಲ್ಲ, ಅದನ್ನ ಹೇಳ್ತಾ ಇದ್ದಾಳೆ. ಮ್ಯಾರೇಜ್ಗೆ ಬೇಕಾಗುತ್ತೆ ಅಂತ. ಆಬ್ವಿಯಸ್ಲಿ ಬೇಕಾಗುತ್ತೆ ಬಿಡಿ, ಅದೇ ಗ್ರ್ಯಾಂಡ್ ಅಲ್ವಾ ಕಾಣೋದು. ಹಾಗಾಗಿ ನಿಮ್ಗೆ ಅನಿಸ್ತಾ ಇರ್ಬೋದಲ್ಲ ನಾನೇ ವಟ ಅಂತ ಮಾತಾಡ್ತಾ ಇದ್ದೀನಿ ಅಂತ. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮೆಜೆಸ್ಟಿಕ್ ಅಂಡರ್ ಪಾಸು. ನೀನು ಹೇಳು, ನಾನು ಬರೀ ಬ್ಲಾಗ್ ನಿನ್ನ ಕಡೆ ತಿರುಗಿಸೋದು. ಹೇಳು. ನಾವೀಗ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಇದ್ದೇವೆ. ಇಲ್ಲಿ ಅಂಡರ್ ಪಾಸಿಗೆ ಬಂದಿದ್ದೀವಿ. ಇವಳು ಚಪ್ಪಲ್ ತಗೋಬೇಕಂತೆ. ಬನ್ನಿ, ಅದು ಇಲ್ಲೇ ಸಿಗುತ್ತಂತೆ ಗೈಸ್. ಸಿಗುತ್ತೆ ಅಂತ ಅಂದು ಇವಾಗ ತಾನೇ ಇಲ್ಲೇ ಅಂಡರ್ ಪಾಸಿಗೆ ಕರ್ಕೊಬಂದ್ರೆ. ಇವಾಗ ನೋಡಿದ್ರೆ ಎಲ್ಲಿ ಹೋಗ್ಬೇಕು? 1 ಕಿಲೋಮೀಟರ್. ಇನ್ನೂ 1 ಕಿಲೋಮೀಟ್ರ್ ನಡಿಬೇಕಂತೆ. ಅಪ್ಪ ಈ ಬಿಸಿಲಾಗಿ ನಡೆದ್ಬಿಟ್ರೆ ಮುಗೀತು. ಮೊದಲೇ ಇರೋದು ನಾವು ಹಿಂಗೆ ಕಲರು 250 ಅಂತೆ ನೋಡಿ ಒಂದು. ಮೇ ಬಿ ಮೀಶೋದವರೆಲ್ಲ ಇಲ್ಲೇ ತಗೊಬರ್ಬೋದೇನೋ ಅಲ್ಲ. ಇಲ್ಲಿ ಅಂಡರ್ ಪಾಸ್ ಮೇಲ್ಗಡೆ ಬಂದರೆ ನೋಡಿ ನಿಮಗೆ ತುಂಬ ಶಾಪ್ಸ್ಗಳಿದ್ದಾವೆ. ನೀವೆಲ್ಲಿ ಏನಾದರೂ ಬೈ ಮಾಡ್ಬೋದು. ತುಂಬ ಶಾಪ್ಸ್ ಇದ್ದಾರೆ. ಏನೋ ತೋರ್ಸಕ್ಕಂತ ಬಂದ್ವಿ, ಏನೂ ಆಗಿಲ್ಲ. ನಾಟ್ ಬಿಕಾಸ್ ಆಫ್ ಅವರ್ ಪ್ರಾಬ್ಲಮ್, ಬಿಕಾಸ್ ಆಫ್ ಶಾಪ್ ಪ್ರಾಬ್ಲಮ್. ಫುಲ್ಲು ಜೋರಾಗಿ ಟೆಂಪಲ್ ದರ್ಶನ ನಡೀತೈತೆ ಇಲ್ಲಿ. ಇವಳೆಲ್ಲೊಂದು ಕೈ ಸುಳು ಇಲ್ಲೊಳೆ ಮಾಡ್ತಾರೆ. ಎತ್ತು ಮೇಲೆ ಬಂದಕ್ಕೆ ದೇವ್ರ ದರ್ಶನ ಆಯ್ತು. ಹೌದು ಗೈಸ್, ಪ್ರಸಾದನ ಸಿಕ್ತು, ದರ್ಶನನೂ ಆಯಿತು. ನಾನು ಈ ದೇವ್ರಿಗೆ ಬಂದಿರೋದು ಯಾವಾಗ ಗೊತ್ತಾ ಬ್ರೋ? ನನಗೆ ಅಮ್ಮಮ್ಮ ಬಂದಿತ್ತು. ಅವಾಗ ನನಗೆ ನೆನಪಿದೆ, ನೀರು ಹಾಕ್ಸ್ಲಿಕ್ಕಂತಲೇ ಇಲ್ಲಿಗೆ ಕರ್ಕೊಬಂದಿದ್ರು. ಇದು ಮೆಜೆಸ್ಟಿಕ್ ಹತ್ರ ಇರೋ ದೇವರು ಗೈಸ್. ಅಕಸ್ಮಾತ್ ನಿಮಗೆ ಚಿಕನ್ ಪಾಕ್ಸ್ ಬಂದಿದ್ರೆ ಈ ದೇವ್ರಿಗೆ ಬರ್ಬೋದು. ಆ ದೇವ್ರಿದು ಅಮ್ಮನವರು ನರ್ತಕಿ ಥಿಯೇಟ್ರ್ ಹತ್ರ. ಇಲ್ಲಿ ನೋಡಿ, ಇಲ್ಲಿ ಶಿವಲಿಂಗ ಅದರಲ್ಲೇ ಮೂಡ್ ಬಂದೈತೆ ಬ್ರೋ. ಇದು ಇಲ್ಲೇ ಸ್ಪೆಕ್ ಶಾಪ್ ಹತ್ರ ಬಂದಿದ್ದೀವಿ. ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಆಡಿಸ್ಕ ಹೆಂಗಿದೆ ಹೆಂಗಿದೆ ನೋಡಿ ಕೊಡ್ತೀನಿ. ಇದು ಇದು ನನ್ನ ಹತ್ರ ಐತಲ್ಲ ಇದ್ದದ್ದು ಈ ಥರದ್ದೆಲ್ಲ ಇದೆ. ಇದು ಈ ಫ್ರೇಮಲ್ಲಿ ಇಲ್ಲ, ಎಲ್ಲ ಐತೆ ಬ್ರೋ. ಚೆನ್ನಾಗಿದೆಯಾ? ಖಾಲಿ ಗಾಡಿ ಸ್ವಲ್ಪ ಮುಂದೆ ಹಾಕು. ಒಂಚೂರು
ಕಣ್ಣು ಮುಚ್ಚಂಗಲ್ಲ ಅದು ಕಣ್ಣು ಮುಚ್ಚಲ್ಲ ಅದು ಕಡೆಗೆ ಸಾಲ್ತಿಲ್ಲ ಚಿಕ್ಕ ಮಕ್ಳು ಸ್ಲಿಪ್ಪರ್ ಶಾಪೇ ಇಲ್ಲ ಹೋಗಲೇ ಇಲ್ಲಿವರೆಗೂ ಬಂದಿದ್ದೀವಿ ಇವಾಗ ಸ್ಲಿಪ್ಪರ್ ಶಾಪ್ ಇಲ್ಲ ಅಂತವಳೆ ಯಾಕೆ ನಿನಗೆ ಗೊತ್ತಿಲ್ವಾ ಇಲ್ಲೇ ಇರುತ್ತೆ ಅಂತ ಇಲ್ಲೇ ಇತ್ತಲ್ಲ ಶಾಪ್ ಅದು ಅಂಗಡಿ ಲೋಕಲ್ ಶಾಪ್ ಅಲ್ಲ ಹಾ. ಶಾಪ್ ಅದು ಅಂಗಡಿನೇ ಅದ್ರಲ್ಲಿ ಇದು ಹೋ ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಅಲ್ಲಿ ಮುಂದೆ ಇಲ್ಲ ಥಿಯೇಟ್ರ್ ಆಪೋಸಿಟ್ ಅದು ನರ್ತಕಿ ಥಿಯೇಟ್ರ್ ಆಪೋಸಿಟ್ ಅಲ್ಲೇನಿಲ್ಲ ಬಾ ಇದ್ರೆ ಇಲ್ಲಿ ನೋಡಿ ಇಲ್ಲೂ ಇದ್ದಾವೆ ಶೂ ಹಾಂ ಅಲ್ಲಿದ್ದಾವೆ ಬನ್ನಿ ಗೈಸ್ ಅದು ಸಿಗುತ್ತೋ ಸಿಗಲ್ವೋ ಕಾದು ಕುಳಿತು ನೋಡಿ ನನಗೂ ತ್ರಾಸ ಆಗ್ಬಿಟ್ಟೈತೆ ಹಾ ನೀರು ಸಾಕು ಈ ಬೇಸಿಗೆಗೆ ಸಾಕು ಬಿಡೆ ದೊಡ್ಡ ಬ್ಯಾಗ್ ಇದ್ರಲ್ಲಿ ನಾನು ಏನು ಕುಡೀಲಿ ಗೈಸ್ ಶಾಪೇ ಇಲ್ಲ ಬೆಳಿಗ್ಗೆ ಸರಿ ಇಲ್ಲ ಇವತ್ತು ಬರಬೇಡಿ ಇವತ್ತೆಲ್ಲ ರಜಾ ಆಲ್ಮೋಸ್ಟ್ ಕುಡಿ ಈ ದಿವಸ ಇದು ನಾನು ಒಣಗೋಕಿಗೆ ಶಾರ್ಟೇಜು ಇಲ್ಲಿರೋದು ನೋಡಿ ತಗೊಳವ ಅಲ್ಲಿ ಚಂದ ಇದ್ವು ಇಲ್ಲ ಅಂದರೆ ಬಿಡು ಭಾನುವಾರ ಬಂದು ತಗೊಳ್ವಂತೆ ಸಿಂಧು ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀಯಾ ಇವಾಗ ಇಲ್ಲಿ ಚೆನ್ನಾಗಿರಲ್ವಾ ಅಲ್ಲಿ ತಗೊಂಡಿದ್ರೆ ಚೆನ್ನಾಗಿತ್ತ ಅನ್ಸುತ್ತಾ ನಡಿ ನೋಡಿ ಬರೋಣ ತಗೊಳ್ಳಿಕ್ಕೆ ಹೋಗ್ಬೇಡ ಮನೆಗೆ ಇಲ್ಲಿ ನೋಡ್ಬಿಟ್ಟು ತಗೊಳಲ್ವೋ ಅದನ್ನು ಅಪ್ಡೇಟ್ ಮಾಡ್ತೀನಿ ಪಾಪ ನಿಮಗೆ ತೋರಿಸ್ತೀವಿ ಅಂದ್ಬಿಟ್ಟು ಲಾಸ್ಟಿಗೆ ಏನು ತೋರಿಸ್ಲಿಲ್ಲ ಆದ್ರೆ ಏನಲ್ಲ ಇಟ್ಸ್ ಫೈನ್ ಗೈಸ್ ಆಗೋದೆಲ್ಲ ಒಳ್ಳೇದಕ್ಕೆ ಅಪ್ಪ ಆಯಿತು ಕೆಂಚಾಲು ಮಚ್ಚಾಲು ಹಿಂಗವಳ ನಿಂಡವುಗಳು ಆ ಕಡೆ ಬೇಗ ಅಟ್ಲೀಸ್ಟ್ ಬಂದಿರೋ ಖುಷಿಗಾದ್ರೂ ಮನೆಗೆ ಯೂಸ್ ಆಗೋ ಚಪ್ಪಲ್ ತಗೊಂಡು ಹೋಯ್ತಾವಳೆ ನಾರ್ಮಲ್ ಡೈಲಿ ಯೂಸಿಗೆ ಚಪ್ಪಲ್ ಇದನ್ನು ತಗೊಳ್ಳೋಣ ನೋಡ್ಕಾದಿರಿ ಗೈಸ್ ನಾನು ಇವಾಗಲೇ ಏನೂ ಹೇಳಲ್ಲ ಆಯಿತಾ ಗೊಬ್ಬರ ಹಾಕೊಂಡಿದ್ದೀನಿ ಗೈಸ್ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ಬೋದೇನೋ ಗೈಸ್ ಇಷ್ಟ ಆಗಿತ್ತು ನಮ್ಮದು ಶಾಪಿಂಗ್ ಅಂತ ಬಂದ್ವಿ ಪಾಪ ಶಾಪಿಂಗ್ ಆಗಲಿಲ್ಲ ಯಾಕೆ ಶಾಪ್ಸ್ ಎಲ್ಲ ಕ್ಲೋಸ್ ಇವತ್ತು ಸುಮ್ಮನೆ ಬಿಲ್ಡಪ್ ಕೊಟ್ರಿ ಅಂತ ಅನ್ಕೋಬೇಡಿ ಶಾಪ್ಸ್ ಕ್ಲೋಸ್ ಅದಕ್ಕೆ ಮತ್ತೆ ಅವಳು ಭಾನುವಾರ ಬರ್ತಾಳಂತೆ ತೊಗೊಳ್ಳಿಕ್ಕೆ ಪಾಪ ಒಂದೇ ಐಟಮ್ ತೊಗೊಂಡಿದ್ದು ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ ಪ್ಲಸ್ ಯಾವುದೂ ಕಲೆಕ್ಷನ್ ಇರಲಿಲ್ಲ ಶಾಪ್ಗಳು ಬೇರೆ ಕಟ್ಟಿದ್ವಲ್ಲ ಹಾಗಾಗಿ ಒಂದೇ ಐಟಮ್ ತೊಗೊಂಡಿದ್ದು ಪಾಪ ನಿಮ್ಗೆ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಹಂಗೆ ಹೇಳ್ತೀವಿ ಹಿಂಗೆ ಹೇಳ್ತೀವಿ ನೀವು ಸಹ ಗರ್ಲ್ಸ್ ಆಗಿದ್ರೆ ಹೋಗಿ ನೀವು ಸಹ ಶಾಪಿಂಗ್ ಮಾಡ್ಬೋದು ಹಾಗೆ ಹೀಗೆ ಅಂತ ಬಾಯ್ಸ್ ಆಗಿರೋ ನಿಮ್ಮ ಹುಡುಗಿರಿಗೆ ಕೊಡಿಸ್ಬೋದು ಅಂತ ಎಲ್ಲ ಬಿಲ್ಡಪ್ ಇಕ್ಕಿದ್ವಿ ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಅನ್ಕೊಂಡಂಗೆ ಆಗಬೇಕಲ್ಲ ಅದು ನಮ್ಮ ಗಮನ ಆಗಿದ್ರೆ ಜೀವನ ಯಾಕೆ ಹಿಂಗಿರ್ತಿತ್ತು ಇಲ್ಲಿ ಯಾಕೆ ಸುತ್ತಿದ್ವಿ ಹಿಂಗೆ ಯಾಕೆ ಮೆಟ್ರೋದಲ್ಲಿ ಹೋಗ್ತಿದ್ವಿ ಆಧಾರ್ ಕಾರ್ಡ್ ಇಟ್ಕೊಂಡು ಯಾಕೆ ಹೋಗ್ತಿದ್ವಿ ಅದಕ್ಕೆ ಅನ್ಕೊಂಡಂಗೆಲ್ಲ ಆಗಬೇಕಲ್ಲ ಗೈಸ್ ಅದಂತೂ ನಮ್ಮ ಜೀವನದಲ್ಲಿ ತುಂಬ ನಡೆದ್ಬಿಟ್ಟೈತೆ ಬಿಡಿ ಅಷ್ಟೇ ಗೈಸ್ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ ಆರಾಮಾಗಿರಿ ಸೈನಿಂಗ್ ಆಫ್ ನಾನು ನಿಮ್ಮ ಪ್ರೀತಿ ನಾನು ಇಳಿಸಿದ್ದು ಗೈಸ್ ಇವಳು ಏನೋ ಸ್ಲಿಪ್ಪರ್ಗೂ ನನ್ನ ಬ್ಲಾಗ್ ಏನೋ ಸಂಬಂಧ ಇದೆ ಯಾವಾಗ ಲಾಗ್ ಮಾಡಕ್ಕಂತ ಬಂದಾಗೆಲ್ಲ ಸ್ಲಿಪ್ಪರ್ ಕಿತ್ತೋಗಿರ್ತವೆ ನಾನು 100%. ಇವಳು ಹಂಗೆ ನಡೀತಾಳೆ ಅಷ್ಟೇ ಸಿಂಪಲ್ಲು ನಾನು ಇದೇ ಅಲ್ಲ ಪ್ರತಿ ಸಲ ನೋಡಿದ್ದೀನಿ ಓದ್ಸಲಿ ಕಬ್ಬನ್ ಪಾರ್ಕಿಗೆ ಬಂದಿದ್ವಾ ಐ ಹೋಪ್ ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಅದರಲ್ಲೂ ಬಂದಿದ್ಲು ಬರ್ಬೇಕಾದ್ರೆ ಚಪ್ಪಲ್ ಕಿತ್ತೋಯ್ತು ಅಂತ ಒಂದು ಅರ್ಧ ಗಂಟೆ ಲೇಟ್ ಮಾಡಿದ್ಲು ಇವಾಗ ನಾವು ಇನ್ನೇನು ಮನೆಗೆ ಹೋಗೋ ಟೈಮಲ್ಲಿ ಮನೆಗೆ ಹೋಗೋ ಮುಂದೆ ಹೋದ್ರೆ ಪಿ ಜಿಲಿ ಯಾವುದಾದ್ರು ಬೇರೆ ಇರ್ತದೆ ನಾಳೆಗೆ ಒಳ್ಳೆ ಕತೆ ಅಷ್ಟೇ ಗೈಸ್ ಇವಾಗ ಇಬ್ರು ಮನೆಗೆ ಹೋಗ್ತಾ ಇದ್ದೀವಿ ಮೂಟೆ ಎಳಿತೀನಿ ಸ್ಕ್ರೀನ್ ಹಾಕಲ್ಲಿ ನಾನಿಲ್ಲಿ ಮೂಟೆ ಕಮ್ಮಿ ಹಾಕಿದ್ದೀನಿ ಅಲ್ಲ ಅವಳೆಲ್ಲ ಮೂಟೆ ಅವಳು ಅಣ್ಣಯ್ಯದಲ್ಲ ಇರೋಳು ಮೂಟೆ ನಾನಾ ನೀನೇ ಮೂಟೆ ನಿಂದೆಲ್ಲ ಬೇಡಪ್ಪ ಮತ್ತೆ ಬಾ ಮತ್ತೆ ಬಾ ಮತ್ತೆ ಹೇಳ ನಿಂದು ಬೇಡಪ್ಪ ಮತ್ತೆ ನಂದು ಯಾಕೆ ಕೇಳ್ತೀಯ ಮೂಟೆ ಕಟ್ಬೇಡ ನೀನು. ಮೂಟೆ ಅಂತ ಮೂಟೆ ಮೂಟೆ ಬಾರೆ ಹಂಗೆ ಗೈಸ್ ಈಗ ಅನ್ಫಾರ್ಚುನೇಟ್ಲಿ ನಾವು ವ್ಲಾಗ್ನ ಇನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಇವಳು ಎಲ್ಲೋ
ಅಲ್ಲೆಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿ ತಿರ್ಗಾ ಇಲ್ಲಿಗೆ ಮನೆಗೆ ಬಂದಾಗ ನನಗೆ ಐಸ್ ಕ್ರೀಮ್ ಬೇಕು ಅಂದೆ, ತಿನ್ನೋಕ್ಕೆ ಹೋಗ್ತಿದ್ದೀವಿ, ಅದನ್ನ ಬ್ಲಾಗ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಷ್ಟೇ. ಹೌದು ಗೈಸ್, ಕೊಡಿಲಿ. ಅನ್ಫಾರ್ಚುನೇಟ್ಲಿ ಹಿಂಗಿದೆ ಅದು. ಅನ್ಫಾರ್ಚುನೇಟ್ಲಿ ಇವಾಗ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಇವಾಗ ನನ್ನದು ಬ್ಲೌಸು ಒಂದು ಸೀರೆ ಇದೆ, ಆ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನ ನಾನು ಲಂಗಾದೋಣಿಯಾಗಿ ಹೊಲಿಸೋಣ ಅಂತ ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಈಗ ಅದನ್ನು ಡಿಸೈನ್ ನೋಡ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ತಗೊಂಡು ಹೋಗ್ತಾ ಇದ್ದೀವಿ ಆಲ್ರೆಡಿ. ಒಂದು ಸ್ಯಾರಿನ ಅದನ್ನು ಲಂಗಾದೋಣಿ ಥರ ಹೊಲಿಸ್ಲಿಕ್ಕೆ. ಅದಾದಮೇಲೆ ಇವಳಿಗೆ ತಿನ್ನಕ್ಕಂತೆ ಫಾರ್ ದ ಫಸ್ಟ್ ಟೈಮ್. ನಾವು ವ್ಲಾಗಲ್ಲಿ ಹೇಳ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್ ನಮ್ಮ ಅಮ್ಮನ ದುಡ್ಡಲ್ಲಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಚಿಂತು ದುಡ್ಡಲ್ಲ, ಯಾಕಂದರೆ ಪ್ರತಿ ಸಲ ಹೇಳ್ದಾಗೆಲ್ಲ ಚಿಂತು ದುಡ್ಡಲ್ಲಿ ಅಂತ ಇದ್ವಿ. ಇವತ್ತು ನಾವು ಅಮ್ಮನ ದುಡ್ಡಲ್ಲಿ ನಮ್ಮ ಅಮ್ಮನ ಹತ್ರ ಹಾಕ್ಸ್ಕೊಂಡು ಐಸ್ ಕ್ರೀಮ್ ತರೋಕ್ಕೆ ಗೈಸ್. ಹಾಗಾಗಿ ಅಷ್ಟೇ, ಅಲ್ಲೋಗಿ ಸಿಗ್ತೀವಿ. ಇಲ್ಲೆಲ್ಲೋ ತಿರ್ಕೊಂಡು ಬಂದ್ಲು ಮನೆಗೆ. ಸಂಜೆ ಎಷ್ಟು ಗಂಟೆಗೋ ಬಂದ್ಲು ಬಿಡಿ, ನಂಗೆ ಟೈಮ್ ನೆನಪ ಇರಲ್ಲ. ಬಂದ್ಲು. ಇವಾಗ ತಿನ್ನಕ್ಕೆ ಹೋಗ್ತಿದ್ದೀವಿ. ಬೆಳಗ್ಗೆಯಿಂದ ಕಾಯ್ತಾ ಇದ್ಲೇನೋ ಮೇ ಬಿ ತಿನ್ನಕ್ಕೆ ಅಂತ. ಕ್ಯಾಮ್ರಾ ನನ್ನ ಮೂತಿಗೆ ಹಿಡಿದು ಬಿಡ್ತೀಯೇನೋ. ಹೌದು, ನಾನು ಬೆಳಗ್ಗೆ ಅಂತ ಕಾಯ್ತಾ ಇದ್ದೆ, ಯಾಕಂದ್ರೆ ನಾನು ಮಳೆಯಲ್ಲಿ ಒಬ್ಳೇ ಇರ್ತೀನಲ್ವಾ, ಬೋರ್ ಹೊಡಿತಿತ್ತು. 1-2-3 ಮೂವಿ ನೋಡಿದೆ. ಯಾವುದೇ ಅದು 2-3 ನೋಡಿಲ್ಲ ಕಣ್ರಿ. ಸೀರಿಯಲ್ ನೋಡಿದೆ 3. ಸೀರಿಯಲ್ ಆಂಟಿ. ಅಣ್ಣಯ್ಯ ನೋಡಿದೆ. ಕರ್ಣ ನೋಡ್ದೆ? ಇಲ್ಲ, ಲಾಸ್ಟ್ ಅಷ್ಟಲ್ಲಿ ನೋಡಿದೆ ಕರ್ಣ. ರಾಮ್ ಎಂಟ್ರಿ ನೋಡಲಿಲ್ಲ ನಾನು. ಅದೇ ಅವನು ಸೀತಾರಾಮದಲ್ಲಿ ಅಷ್ಟೇ ಗೈಸ್, ಅಷ್ಟೇ. ಆಮೇಲೆ ಸಿಗ್ತೀವಿ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಿ. ಗೈಸ್ ಆಯ್ತಲ್ಲ ಹಬ್ಬ ಇದೆ. ಅದು ಟೈಲರ್ ಶಾಪ್ ತೆಗ್ದಿಲ್ಲ, ಇವಳ್ದು ಹೋಯ್ತು ಸೀರೆ ಬ್ಲೌಸು ಎಲ್ಲ. ನಂಗಂತೂ ತುಂಬ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇವಳ್ದು ನಮ್ಮ ಮಮ್ಮಿ ಒಬ್ರು ದೊಡ್ಸ್ಕೊಳ್ಳಿ ಈ ಸಲಿ ಅಂತ ಅಂತು. ನಾನು ನೆಕ್ಸ್ಟ್ ಮಂತ್ ಹೊಲ್ಸೋಣ ಅಂತ ಅನ್ಕೊಂಡಿದ್ದೆ. ನಾನು ಇವಾಗಲೇ ಹೊಲ್ಸೋಣ, ನನ್ನ ಬಟ್ಟೆಗಾಗುತ್ತೆ ಅಂತ ನಾನು. ಟೈಲರ್ ಆಂಟಿ ನನ್ನ ಪಾರ್ಟಿ ನಾಳೆ ತೆಗ್ದಿರುತ್ತಲ್ಲ, ನಾಳೆ ಬರ್ತೀನಿ. ಅದಕ್ಕೆ ಅವಳು ಮುಚ್ಚಿಬಿಟ್ಟಿದ್ದಾಳೆ. ಇವಾಗ ಐಸ್ ಕ್ರೀಮ್ ಮಯೂರ್ ಬೇಕ್ರಿಗೆ ಹೋಗ್ಬೇಕಂತ ಗೈಸ್ ಉಳ್ದು. ಯಪ್ಪ, ಅಲ್ಲಿ ಹೋದ್ರೆ ಬರೀ 100 ರೂಪಾಯಿಗೆ ಒಂದು ಐಟಮ್ ಸಿಗುತ್ತೆ ಅಷ್ಟೇ ಅಲ್ಲಿ. ಯಾಕಂದ್ರೆ ಈಗ ಎಲ್ಲೋ ಒಂದ್ ಕಡೆ ತಿಂದೆ ಅನ್ಕೋ, ಐಸ್ ಕ್ರೀಮ್ ಚೆನ್ನಾಗಿಲ್ಲ ಅನ್ಕೋ, ನಂಗೊಂಥರ ಬೇಜಾರಾಗುತ್ತೆ. ತಿಂದಂಗೆ ತೃಪ್ತಿ ಆಗಲ್ಲ ಐಸ್ ಕ್ರೀಮ್. ನನಗೆ ಅದು ತಿಂದ್ರೂ ತೃಪ್ತಿ ಆಗಲ್ಲ, ಹೊಟ್ಟೆ ತಿಂತಿರುತ್ತೆ. ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ. ಒಂಟಿ ಹಾಕೊಂಡವ್ರಲ್ಲ ಬಟ್ಟೆ ನಮ್ಮಮ್ಮ ಹಾಕೊಂಡ್ಬಂದಿದ್ರು. ಒಂಟಿ ತೋರಿಸಿದ್ವಲ್ಲ, ಒಂಟಿ ಹಾಕೊಂಡು ಬಂದಿರೋ ಬಟ್ಟೆನೆ ನೋಡೋಣ. ನಡೆಯೋ ನಿಮಿಷ. ಆ ಒಂಟಿ ಹಾಕೊಂಡಿರೋ ಬಟ್ಟೆನೆ ನಮ್ಮಮ್ಮ ಹಾಕೊಂಡ್ಬಂದಿದ್ದು ಇವತ್ತು ಸಂಜೆ. ಹಾಕೊಂಡು ಹೋಗಿ ಬಂದಿದ್ದು ಅದೇ ಅಂತ ಚಾಲೆಂಜ್ ಕೊಟ್ಟಿದ್ವಿ. ಅದಲ್ಲ ಅಂದ್ರೆ 10 ರೂಪಾಯಿನ ಸೇಮ್ ಅದೇ ತರ ಕಣ. ಒಟ್ಟಿಗೆ ಪ್ಯಾಟ್ರನ್ ಅಲ್ಲ, ಅದೇ ಕಲರು, ಅದೇ ಇದು ಹೇಳ್ತಿರೋದು ನೀನು. ಅದೇ ತರ ಅಂತಲ್ಲ, ಬಟ್ ಪ್ಯಾಟ್ರನ್ ಎಲ್ಲ ಒಂದೇ ಕಲರು. ಆಯ್ತು, ಟಾಪ್ ಒಂದೇ ಕಲರ್. ನೀನ್ ಹೇಳ್ತಿರೋದೇನೋ ಟಾಪ್ ಬ್ಲೂ ಕಲರು ನಮ್ಮ ಮಮ್ಮಿದು ಅಂತಾನೆ ಹೇಳ್ತಾ ಇದ್ಯಾ? ಸೇಮ್ ಪ್ಯಾಟ್ರನ್ ಅಂದ್ರೆ ನೀನು ಡಿಸೈನ್ ಹೇಳ್ತಿದ್ಯಾ, ಏನ್ ಹೇಳ್ತಿದ್ಯಾ? ಅದೇ ಡಿಸೈನ್. ಪ್ಯಾಟ್ರನ್ ಅಂದ್ರೆ ಇನ್ನೇನೆ. ಅಲ್ಲ, ನಾನು ಇನ್ನ ಕನ್ಫರ್ಮ್ ಆಗಿ ಕೇಳ್ತಿರೋದು. ಪ್ಯಾಟ್ರನ್ ಅಂದ್ರೆ ನೀನೇನು ಅನ್ಕೊಂಡಿದ್ಯಾ, ಡಿಸೈನ್ ತಾನೇ? ಅದೇ ಒಟ್ನಲ್ಲಿ ಟೋಟಲ್ ಡ್ರೆಸ್ಸೇ ಸೇಮ್ ಅಂತ ಹೇಳ್ತಿದ್ಯಾ? ಟೋಟಲ್ ಡ್ರೆಸ್ಸೇ ಸೇಮ್ ಅಂತ ಹೇಳ್ತಿಲ್ಲ, ಪ್ಯಾಟ್ರನ್ ಬೇರೆ ಆಗಿರ್ಬೋದು, ಬಟ್ ಪ್ಯಾಟ್ರನ್ನೇ ಸೇಮ್ ಅಂತ ಹೇಳ್ತಾರೆ. ಸಾರಿ, ಪ್ಯಾಟ್ರನ್ ಬೇರೆ ಆಗಿರ್ಬೋದು. ಅಲ್ಲರು ಕೊಡಿಲಿ ಇಲ್ಲ ಕರೆಕ್ಟ್, ಈಗ ಕರೆಕ್ಟ್ ಹೇಳ್ತಿದ್ದೆ. ಅವಾಗಿನ ತಪ್ಪು ಹೇಳ್ತಿದ್ದೆ. ಪ್ಯಾಟ್ರನ್ ಬೇರೆ ಆಗಿರ್ಬೋದು, ಬಟ್ ಪ್ಯಾಟ್ರನ್ ಕಲರ್ ಇತ್ತಲ್ಲ, ಅದೇನೋ ಸ್ಕಿನ್ ಟೈಪ್ ಏನೈತಲ್ಲ, ಅದು ಸೇಮು. ಓಕೆ, ಟಾಪ್ ಕಲರ್ ಸೇಮು. ಓಕೆ, ಚಾಲೆಂಜ್. ಒಟ್ನಲ್ಲಿ ನೀನ್ ಹೇಳ್ತಾ ಇರೋದು ಕಲರು ಬ್ಲೂ ಇರುತ್ತೆ, ಪ್ಯಾಟ್ರನ್ ಡಿಫ್ರೆಂಟ್ ಇರುತ್ತೆ. ಅದು ಫ್ಲವರ್ ಡಿಫ್ರೆಂಟ್ ಇರ್ಬೋದು. ಒಂದ್ ಹೇಳ್ಬೇಕು, ಕಲರ್ ಅದ್ರೊಳಗೆ ಕಲರ್ ಫ್ಲವರ್ಸ್ ಇದೆಯಲ್ಲ, ಅದು ಸೇಮ್ ಇರುತ್ತೆ ಅಂತ ಹೇಳ್ತಾ ಇದ್ಯಾ? ಆಯ್ತು. ಎಷ್ಟೆಷ್ಟು 10 ರೂಪಾಯಿನ? ಇಲ್ಲ, ನೋ ಮನಿ. ನೋ ಮನಿ ಅಲ್ಲ, ಮನಿ. ನೋ ಮನಿ. ನಾವೆಲ್ಲ ಗುಗ್ಗು ಆಗಲ್ಲ. ಚಿಕ್ಕೋ, ನೀನು ಚಾಲೆಂಜ್ ಕೊಟ್ರು ನಿನ್ಗೆ ಅಷ್ಟು ದಮ್ಮಿದ್ರೆ. ಇಲ್ಲ, ನಂಗೆ ದಮ್ಮಿಲ್ಲ ಕಡೆ.
ಹೇಳ್ಬಿಡ್ತಿರೋ ದಮ್ ಇಲ್ಲ ಕಣೆ. ಚಿಕ್ಕು ಇವಾಗ ನೋಡು ನಾನು ಮನಿ ಲೂಸ್ ಮಾಡ್ಕೊಳ್ಳೋಲ್ಲ ಗಾಯ್ಸ್. ಒಂದು ಕಟ್ಬಿಟ್ಟು ನೋಡು ಹೇಗೆ ಅಂತ. ಇಲ್ಲಮ್ಮ ನೀನ್ ದೂರ ಇಡಿ, ನಾನು ಮುಷಿನಿ ಕೆಳಗೆ ಹಾಕ್ಬಿಡ್ಬೇಡ. ಕೈ ಉದ್ದ ಇಲ್ಲ ಕಡೆ, ನಂದು ಚಿಕ್ಕ ಕೈ. ಒಂದು ಸಲ ಕಟ್ಬಿಟ್ಟು ನೋಡೋಣ ಆಯ್ತಾ. ಅದೇ ನಾನು ಕೊಟ್ಟಿರೋ 10 ರೂಪೀಸೇ ಅಲ್ವಾ ಚಿಂತು, ಮತ್ತೆ ಆ 10 ರೂಪೀಸ್ ಬರುತ್ತೆ ಈ ವ್ಲಾಗ್ ಅಪ್ಲೋಡ್ ಆದ್ರೆ ನಿಂಗೆ. ಬೇಡಪ್ಪ ಚಿಕ್ಕೋ ನನಗೆ ಗೊತ್ತು. 10 ರೂಪೀಸ್ ಕಟ್ಟೋಣಮ್ಮ. 5 ರೂಪೀಸ್ ಓಕೆ. ಇಲ್ಲ 5 ರೂಪೀಸ್ ಕಟ್ಟ. 1 ರೂಪಾಯಿ. 1 ರೂಪಾಯಿ ಬೇಡ, 5 ರೂಪೀಸ್ ಕಟ್ಟು. ಚಾಲೆಂಜ್. 1 ರೂಪಾಯಿ ಸರಿ. ಇಲ್ಲ 5 ರೂಪೀಸ್ ಕಟ್ಟು. 1 ರೂಪಾಯಿ. 5 ರೂಪೀಸ್ ಲ್ಯಾಗ್ ಮಾಡಬೇಡ ನೀನು ಮಂಗಣ್ಣ. 1 ರೂಪಾಯಿ. 5 ರೂಪೀಸ್ ಓಕೆನಾ? ಓಕೆ ಗೈಸ್, ಫೈನಲಿ 1 ರೂಪಾಯಿಗೆ ಬೆಟ್ಟಿಂಗ್ಸ್ ಕಟ್ಟಿದೀವಿ. ಬೈ 1 ರೂಪಾಯಿ ಬೆಟ್ಟಿಂಗ್ಸ್. 5 ರೂಪೀಸ್ ಅನ್ನೋ. ನೋ 5 ರೂಪೀಸ್, ಓನ್ಲಿ 1 ರೂಪೀಸ್. ಬೈ. ನನಗೆ ಗೊತ್ತಿರೋ ಪ್ರಕಾರ ಜಗತ್ತಲ್ಲಿರೋ ಗ್ರೇಟೆಸ್ಟ್ ರಿಲೇಶನ್ಶಿಪ್ ಹೆಸರೇ ಕರೆನ್ಸಿ ಸರ್. ಬರ್ತಡೇಗ ನನ್ನ ಬರ್ತಡೇಗಾದ್ರೆ ಇದಕ್ಕೋ ಚಾಲೆಂಜ್ ಇರ್ತದೆ ಬೇಡ. ಯಾಕೆ ಒಳ್ಳೇದಾಯ್ತು. ಅಯ್ಯೋ ನನಗೆ ನೋಡ್ಸೋಕ್ಕೆ ಬರಲ್ಲ ಇಲ್ಲಿ. ಗೈಸ್ ಫೈನಲಿ 1 ರೂಪಾಯಿಗೆ ಒಪ್ಕೊಂಡೋಳಿ. ಕಂಜೂಸ್ಗೆ ಗೈಸ್ ಇವಳು ಅಜ್ಜಿನ ಈ ಸನ್ಸೆಟ್ ನಮ್ಗೆ ಕಾಣ್ತಾನೆ ಇಲ್ಲ. ಫೈನ್ 1 ರೂಪಾಯಿಗೆ ಒಪ್ಕೊಂಡವಳೆ. ಬನ್ನಿ ನೋಡೇ ಬಿಡೋಣ. ಏನು ಮಾಡ್ತೀಯ ಫ್ಲವರ್ನ? ಓ ಮೈ ಗಾಡ್, ಓ ಮೈ ಗಾಡ್, ಮಾಗಂತರ ಸಕ್ಕತ್ತಾಗಿದೆ ಕಣೆ. ತಸ ಪರ್ಪಲ್ ಅಲ್ಲ, ನಾನು ನೋಡ್ತಾರೆ ಪರ್ಪಲ್ ಚಂದ ಹೊಂಟಿದ್ದು ಒಂಥರ. ಎಲ್ಲಿಡ್ಲಿತ್ತು, ಹಾಳಾಗ್ಬಾರ್ದು. ಬೇಗ ತಗೋ. ನಾಗಮ್ಮ ಅಂತೆ. ನಾಗಮ್ಮನೆ ಬಂದೈತಪ್ಪ. ಯಾಕ ನಾಗಮ್ಮ, ಐ ಆಮ್ ತುಂಬಾ ನೆನಪಿಂಗ್ ಯು. ನಾಗಮ್ಮ, ಐ ಆಮ್ ತುಂಬಾ ನೆನಪಿಂಗ್ ಯು. ಸಾಕು ಬಾ, ಎತ್ಕೋ ಫಸ್ಟ್ ಎಲ್ಲ. ಕೈಗೆ ಸಾಲಿಲ್ಲ ಕಣೆ, ನಾನು ಸಣ್ಣ ಕೈಯಲ್ಲಿ ಇಟ್ಟಿರ್ತೀನಿ. ಅದ್ರಲ್ಲಿ ಒಂದನೇ ಎತ್ಕೊಂಡ್ರೆ ಬೇಕಾದ್ರೆ ನಿಂಗೆ ಎತ್ಬಿಟ್ಟು ಎತ್ಕೊಬಿಡೋಣ ಬನ್ನಿ. ನಾ ಕಾಣೋ ಲೋಕವನ್ನು ಕಾಣೋರು ಯಾರು ಹೇಳುವೆಯ? ಒಳ್ಳೆ ಕಾಮಿಡಿ. ಅವಳು ದೂಕ್ತಾ ಇದ್ದಾಳೆ. ಅವಳು ತಡೀರಿ ಗೈಸ್, ಅವಳು ದೂಕ್ತಾ ಇದ್ದಾಳೆ ಗೈಸ್ ಗಾಡಿನೇನೆ. ಅಲ್ಲೇ ಇದ್ದಾಳೆ, ಬಾರೇ. ಬರ್ತಾವಳು ನೋಡಿ, ಅಲ್ಲೇ ಇದ್ದಾಳೆ. ಬರ್ತಾನೆ ವಾಪಸ್ ಹೋಗ್ತಾ ಇದ್ದಾಳೆ. ಬನ್ನಿ ಮತ್ತೆ ಹೋಗೋಣ. ನಾನೀಗ ನೋಡು ಗಾಡಿ ಆಫ್ ಮಾಡ್ತಾಳೆ. ನಡಿ ಹಿಡ್ಕ, ಹಂಗೆ ಹಿಡ್ಕ. 2x 1x ಅಲ್ಲಿ ಒಳ್ಳೆ ಕಾಮಿಡಿ. ಹೇಗೆ ಬಾಯ್ ಯಾಕೆ ವಾಪಸ್ ಹೊಡ್ತಿದ್ದೆ? ಮತ್ತೆ ಬಿಟ್ಟು ಹೋಗ್ತಾವಳೆ. ಚಂದ ಇತ್ತು ಗೈಸ್. ಇಷ್ಟ ಆಗಿತ್ತು ವಿಡಿಯೋ. ಐ ಹೋಪ್ ಮತ್ತೆ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ದಕ್ಕೆ ಸ್ವಲ್ಪ ಆದರೂ ನಿಮಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಎಲ್ಲರೂ ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯ ಇವಳು ಚಿಂತು ಅಲಿಯಾಸ್ ಚಿಕ್ಕು. ನನ್ನ ಜೀವ, ನನ್ನ ಪ್ರಾಣ, ನನ್ನ ಲೋಕ ನೀನೇ ಎಂದಿಗೂ. ಯಾವ ಲಿರಿಕ್ಸ್ ಯಾವುದಕ್ಕೆ ಮ್ಯಾಚ್ ಮಾಡೋದು ಗೊತ್ತಿಲ್ಲ. ಟಾಟಾ ಬಾಯ್ ಎಂಡ್ ಮಾಡ್ತಿದ್ದೀವಿ, ಆನ್ ಮಾಡ್ತಿದ್ದೀವಿ, ಎಂಡ್ ಮಾಡ್ತಿದ್ದೀವಿ, ಆನ್ ಮಾಡ್ತದ್ದು, ಎಂಡ್ ಮಾಡ್ತದ್ದು, ಆನ್ ಮಾಡ್ತದ್ದು, ಎಂಡ್ ಮಾಡ್ತದ್ದು, ಆನ್ ಮಾಡ್ತೀವಿ. ಎಂಡ್ ಮಾಡು ಬಾಯ್. ಇದು ಪಕ್ಕ ಎಂಡು. ನಾನು ಏನು ಮಾಡಲ್ಲ ನೋಡ್ರಿ. ಎಂಡು ಎಂಡು ಖತಮ್ ಖತಮ್.